ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳೋನು, ನನ್ನ ಮಗುನ ಏನ್ ಮಾಡ್ದೆ? ನಿಜ ಹೇಳೋನು ಪ್ಲೀಸ್. ನನ್ನ ಮಗು ನಿನ್ ಹೊಟ್ಟೆಯಲ್ಲಿ ಬೆಚ್ಚಗಿದ್ಯಾ ಅಥವಾ ಸರ್, ಅದು ನಾನು ನಿಮ್ಗೆಲ್ಲಾನು ಹೇಳಬೇಕು ಅಂತಾನೆ ಇದ್ದೆ, ಆದ್ರೆ ನನಗೆ ಹೇಳಕ್ಕಾಗಲಿಲ್ಲ ಸರ್. ಹೇಳಬೇಕು ಅಂತಿದ್ದೆ, ಅದನ್ನ ಹೇಳೋಕ್ಕಾಗಿಲ್ಲ. ಈಗ ನಾನು ಕೇಳ್ತಾ ಇದ್ದೆ, ಈಗಲೂ ಹೇಳ್ತಿರ್ಲಿಲ್ಲ ಅಲ್ವಾ? ನಿಜ ಹೇಳುವನು, ನನ್ನ ಅಪ್ಪ ಅಂತ ಕರೆಯೋ ಮಗು ನಿನ್ನ ಹೊಟ್ಟೆಯಲ್ಲಿ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ನಿನ್ನನ್ನೇ ಕೇಳ್ತಾ ಇರೋದು. ಎಸ್ ಆರ್ ನೋ? ನೋ ಅಂದ್ರೆ ನನ್ನ ಮಗು ಇಲ್ಲ. ಆದ್ರೆ ಇದೆಲ್ಲ ನಾಟಕ. ಈಗೆಲ್ಲ ಅರ್ಥ ಆಗ್ತಾ ಇದೆ. ಈಗ ಅರ್ಥ ಆಯ್ತು. ಈ ತಪ್ಪಿನ ಶಿಕ್ಷೆಗೆ ಈ ಆಸ್ತಿನೆಲ್ಲ ನನ್ನ ಹೆಸರು ಬರ್ದಿದ್ಯಾ ಅಲ್ವಾ? That's it. ಮುಂದೆ ಈ ಜೇಂಡೆ ಲೆಕ್ಕ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ. ಆರ್ಯ, ವೆಲ್ಕಮ್ ಬ್ಯಾಕ್. ಆರ್ಯ ಸರ್, ಆರ್ಯ ಸರ್, ಆರ್ಯ ಸರ್, ಆರ್ಯ ಸರ್, ಆರ್ಯ ಸರ್, ಸರ್ ಸರ್ ಪ್ಲೀಸ್ ಸರ್, ನನ್ನ ಮಾತನ್ನ ಕೇಳಿ ಸರ್. ನಾನು ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಸರ್. ಸಮಯ ನೋಡ್ಕೊಂಡು ನಾನು ನಿಮ್ಗೆಲ್ಲಾನು ಹೇಳಬೇಕು ಅಂತ ಇದ್ದೆ ಅಷ್ಟೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್.
ಎಲ್ಲ ಮರ್ತು ಹೋಗಿದ್ ನಿಮ್ಗೆ ಆ ವಿಷಯ ತುಂಬಾನೇ ಖುಷಿ ಕೊಟ್ಟಿತ್ತು. ನಿಮ್ ಖುಷಿನ ಕಿತ್ಕೊಳ್ಳೋದಕ್ಕೆ ನನಗಿಷ್ಟ ಇರಲಿಲ್ಲ ಸರ್. ಪ್ಲೀಸ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಪ್ಲೀಸ್ ಸರ್. ಆರ್ಯ ಸರ್, ಪ್ಲೀಸ್ ಸರ್. ಸರ್ ನೋಡಿ, ಇವತ್ತು ನನ್ನ ಆರ್ಯನ್ ಹುಟ್ಟಿದ ದಿನ. ನನಗೆ ತುಂಬ ಕೆಲಸ ಇದೆ ಅನ್ನಬೇಡ, ನಾವು ಹೊರಡ್ತೀವಿ. ಬೇಕಾದರೆ ನಾವು ಹೊರಟ ಮೇಲೆ ನೀವು ಹೀಗೆ ಕೂಗ್ತಾನೆ ಇರ್ಬೋದು. ಒಂಟಿಯಾಗಿರೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಾಗಿ. ಸರ್ ಪ್ಲೀಸ್ ಸರ್, ನನ್ನನ್ನು ಬಿಟ್ಟು ಹೋಗ್ಬೇಡಿ ಆರ್ಯ ಸರ್. ನನ್ನ ಮಾತನ್ನ ಕೇಳಿ ಸರ್. ಆರ್ಯ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್. ಅನು, ಅನು ಏನಾಯ್ತು? ಅನು ಎದ್ದೇಳ ಮೇಲೆ ಅಳ್ಬೇಡ ಅನು, ಸಮಾಧಾನ ಮಾಡ್ಕೋ. ಹೇಳು ಅನು, ಅಳ್ಬೇಡ. ಆರ್ಯ ಸರ್ಗೆ ಮೋಸ ಮಾಡಿಲ್ಲ ಅಂತ ಗೊತ್ತು ಮಗಳೇ. ಈಗಳು ನಿಲ್ಸು, ಬಾವಳಿಗೆ. ನಾನ್ ಬರಲ್ಲ ಅಮ್ಮ. ಹೆಂಗ್ ಯಾರಿದ್ದಾರೆ ಅಂತ ನಾನು ಒಳಗ್ ಬರ್ಬೇಕಮ್ಮ. ಈ ಮನೆಗೆ ನನ್ನ ಕೈ ಹಿಡ್ಕೊಂಡು ನನ್ನ ಉಸಿರಿರೋವರೆಗೂ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ ವ್ಯಕ್ತಿಗೆ ನಾನು ಬೇಡ ಅಂತ ಆದ್ಮೇಲೆ ಇದು ಯಾರಿಗೋಸ್ಕರ ನಾನು ಒಳಗೆ ಬರಬೇಕು? ಈ ಥರ ಮಾತಾಡಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅನ್ನೋ ಸತ್ಯ ಏನಂದ್ರೆ ನಿಮ್ಮಿಬ್ಬರ ಮಧ್ಯೆ ಏನು ಆಗ್ತಿದೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಿಲ್ಲ.
ಶಾರದಮ್ಮನವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಮಗ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಅಳಿಯಂದ್ರು ನೀ ಗೋಗರೀತಿದ್ರು, ಜೇಂಡೆ ಜೊತೆ ಹೋದ್ರು ಅಂದ್ರೆ ನೀನೇನೋ ತಪ್ಪು ಮಾಡಿರ್ಬೇಕು ಅಂತ ಅನ್ನಿಸ್ತಾ ಇಲ್ವ ಮಗ ನಿನ್ಗೆ? ತಪ್ಪು ಖಂಡಿತ ಆಗಿದೆ ಅಪ್ಪ. ಆದ್ರೆ ಎಲ್ಲ ನನ್ನ ಕೈ ಮೀರಿ ಹೋಗಿದ್ದು. ಇವತ್ತು ಎಲ್ಲ ಸತ್ಯನೂ ಎಲ್ಲರ ಮುಂದೆ ಹೇಳ್ಬೇಕು ಅಂತಾನೆ ಇದ್ದೆ. ಆದ್ರೆ ಅಷ್ಟ್ರಲ್ಲಿ ಹೀಗಾಗೋಯ್ತು. ಆರ್ಯ ಸರ್ ನನ್ನ ಮಾತನ್ನ ಕೇಳೋ ಸ್ಥಿತಿಲೇ ಇರ್ಲಿಲ್ಲ ಅಪ್ಪ. ಹಾಗಾದ್ರೆ ನಾವು ಗೊತ್ತಾಗದೇ ಇರೋ ವಿಷಯ ಸಾಕಷ್ಟಿದೆ ಅಂತಾಯ್ತು. ಅನ್ನು ಈಗ ಆರ್ಯನ ಹತ್ರ ಏನ್ ಸತ್ಯ ಹೇಳ್ಬೇಕು ಅಂತಿದ್ದೆ? ಈ ವಿಷಯ ನನಗೆ ಗೊತ್ತು. ಅನು, ತಾಯ್ತನ ಅಂದರೆ ಸುಮ್ಮನೆ ಅಲ್ಲ. ಅದು ಪ್ರತಿ ಹೆಣ್ಣಿನ ಆಸೆ, ಕನಸು, ಜೀವನದ ಗುರಿ. ಮದುವೆ ಆಗಿ ಮಗು ಆಗೋ ಸೂಚನೆ ಕಾಣಲಿಲ್ಲ ಅಂದರೆ ಆಸ್ಪತ್ರೆಗಳಿಗೆ ಸುತ್ತಾರೆ. ದೇವರಿಗೆ ಹರಕೆ ಪೂಜೆ ಅಂತ ಏನೇನೋ ಮಾಡ್ತಾರೆ. ಅಂಥದ್ರಲ್ಲಿ ನಿನ್ನ ಹೊಟ್ಟೆಲಿ ಒಂದು ಪುಟ್ಟ ಜೀವ ಬೆಳೀತಾ ಇದೆ ಅಂತ ಗೊತ್ತಾದಾಗ ನೀನೆಷ್ಟು ಸಾರ್ಥಕತೆ ಅನುಭವಿಸಿದ್ಯಾ ಅನ್ನೋ ಕಲ್ಪನೆ ನನಗಿದೆ. ಅದೇ ಮಗು ಇಲ್ಲ ಅಂತ ಗೊತ್ತಾದಾಗ ನೀನು ಅನುಭವಿಸಿದ್ದ ಸಂಕಟ ದುಃಖದ ಬಗ್ಗೆನೂ ನಮಗೆ ಗೊತ್ತಿದೆ ಅನ್ನೋ. ಆದರೆ ಇದೆಲ್ಲ ಹೇಗಾಯಿತು ಏನು ಅನ್ನೋದು ನೀನೇ ನಮಗೆ ಹೇಳಬೇಕು. ಈಗಲೇ ಹೇಳಬೇಕು ಅಂತ ಬಲವಂತ ಇಲ್ಲಮ್ಮ. ನಿನಗೆ ಹೇಳಬೇಕು ಅನಿಸ್ದಾಗ ಹೇಳು, ಟೆನ್ಷನ್ ಮಾಡ್ಕೋಬೇಡ. ಅಮ್ಮ, ನನ್ನ ಮಗಳು ನಿಮ್ಮ ಮನೆ ಪಡೆಯೋದಕ್ಕೆ ಹೊರ ಬೇಡ್ಕೊಂಬಂದಿದ್ಲು ಅಂತ ಕಾಣಿಸುತ್ತೆ. ಈ ಮನೆಗೆ ಪುಟ್ಟ ಮಗು ಬರುತ್ತೆ ಅಂತ ನೀವು ಪಟ್ಟಿದ ಖುಷಿ ಒಂದು ಕ್ಷಣದಲ್ಲಿ ಮಾಯ ಆದ್ರೂ ಅನುನ ಒಂದು ಮಾತು ಬೈದೆ ಎಷ್ಟು ಸಮಾಧಾನದಲ್ಲಿ ಮಾತಾಡ್ತಿದ್ದೀರಲ್ಲ. ಇದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಪುಷ್ಪ, ನಾನೂ ಹೆಣ್ಣೆ. ಅನು ನೋವನ್ನ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತಿಗಿಂತ ಹೆಣ್ಣಿಗೆ ಹೆಣ್ಣೆ ಆಧಾರ ಅನ್ನೋ ಮಾತಿನಲ್ಲಿ ನನಗೆ ತುಂಬ ನಂಬಿಕೆ ಇದೆ. ಅನು, ಬಾ ಒಳಗೆ, ನಿಧಾನವಾಗಿ ಎಲ್ಲ ಮಾತಾಡೋಣ. ಅಮ್ಮ, ನಿಮಗೆ ಕ್ಷಮಿಸೋ ದೊಡ್ಡ ಗುಣ ಇದೆ ಅನ್ನೋದು ನನಗೆ ಗೊತ್ತು ಅಮ್ಮ. ಆದರೆ ನಿಮ್ಮ ಕ್ಷಮೆಗೆ ನಾನು ಅರ್ಹಳ ಅನ್ನೋದು ಈಗ ನಾನು ಹೇಳೋ ಸತ್ಯದ ಮೇಲೆ ನಿಂತಿದೆ. ಇಲ್ಲ ಅಮ್ಮ, ಇನ್ನು ಈ ವಿಷಯಕ್ಕೆ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ಎಲ್ಲಾನು ಇವತ್ತೇ ಹೇಳ್ಬಿಡ್ತೀನಿ. ಇಲ್ಲಾಂದ್ರೆ ಈ ಹೊರೆ ಜಾಸ್ತಿ ಆಗ್ತಾ ಆಗ್ತಾ ನಾನು ಎರಡನ್ನೂ ಕಳ್ಕೊಟ್ಬಿಡ್ತೀನಿ ಅಂತ ಅನ್ಸಕ್ ಶುರು ಆಗಿದೆ. ಮಗ, ನಿನಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಈಗಲೇ ಎಲ್ಲನೂ ಹೇಳ್ಬಿಡು ಮಗ. ಹೇಳ್ತೀನಿ, ಎಲ್ಲಾನು ಈಗಲೇ ಹೇಳ್ತೀನಿ. ಅವತ್ತು ಆರ್ಯ ಸರ್ ನಮ್ಮ ಜೊತೆಗಿಲ್ಲ ಅಂತ ಅಂದ್ಕೊಂಡು ಅವ್ರ ಕ್ರಿಯೆನ ಮಾಡಿ ಮುಗಿಸಿದ್ಮೇಲೆ ನಾನು ನೀರಲ್ಲಿ ಬಿದ್ದುಬಿಟ್ಟೆ. ನಿಮ್ಮೆಲ್ರಿಗೂ ನೆನಪಿದ್ಯಾ?
ಆಮೇಲೆ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ. ಅಲ್ಲೇ ಆ ಆಸ್ಪತ್ರೆಯಲ್ಲೇ ಗೊತ್ತಾಯ್ತು ನನ್ನ ಮಗು ನನ್ನನ್ನು ಬಿಟ್ಟು ಹೊರಟೋಗಿದೆ ಅಂತ. ಆರ್ಯ ಸರ್ ಇಲ್ಲ ಅಂತ ಅನ್ಕೊಂಡಿದ್ದ ಸಮಯಕ್ಕೆ ನನ್ನ ಮಗನೂ ಕೂಡ ಅಪ್ಪನ ಜೊತೆಗೆ ಹೊರಟಾಯ್ತಲ್ಲ ಅನ್ನೋ ನೋವಲ್ಲಿ ಒಂದ್ ಕಡೆ ನಾನು ಮೌನಿ ಆಗ್ಬಿಟ್ಟಿದ್ದೆ, ಇನ್ನೊಂದ್ ಕಡೆ ನೀವೆಲ್ಲರೂ ಆರ್ಯ ಸರ್ ಇಲ್ಲ ಅನ್ನೋ ನೋವಲ್ಲಿದ್ರು ಕೂಡ ನನ್ನ ಮಗು ಇದೆ ಅನ್ನೋ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿದ್ರಿ. ಆಗ ಈ ವಿಷಯನ ಹೇಳಿ ನಿಮ್ಮೆಲ್ರಿಗೂ ಯಾಕೆ ದುಃಖ ಕೊಡೋದು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ಆರ್ಯ ಸರ್ ಬದುಕಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅವ್ರಿಗೆ ಹಳೇದು ಯಾವುದು ನೆನಪಿರ್ಲಿಲ್ಲ. ಆರ್ಯ ಸರ್ಗೆ ಅವರೇ ಆರ್ಯ ಸರ್ ಅಂತ ಗೊತ್ತಾದ್ರು ನಾವು ಅವ್ರನ್ನ ನಂಬೋದಕ್ಕೆ ಸಾಕಷ್ಟು ಸಮಯ ಬೇಕಾಯ್ತು. ಅಷ್ಟೊತ್ತಿಗಾಗ್ಲೇ ನಾನು ಸಾಕಷ್ಟು ವಿಚಾರಗಳಲ್ಲಿ ತುಂಬಾನೇ ವೀಕ್ ಆಗಿ ಹೋಗ್ಬಿಟ್ಟಿದ್ದೆ. ಈ ವಿಷಯಗಳನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೆ. ಆಗ ನನ್ನ ಹೊಟ್ಟೆನ ಬಿಟ್ಟು ಹೋಗಿದ್ ಮಗು ನನ್ನ ಹೊಟ್ಟೆಲ್ಲ ಇದೆ ಅನ್ನೋ ಭಾವನೆ ಶುರುವಾಯ್ತು. ಅದೇ ಕಲ್ಪನೆಲೆ ದಿನ ನನ್ನ ಕಷ್ಟ, ನನ್ನ ನೋವು, ನನ್ನ ಸಂತೋಷ ಇದೆಲ್ಲಾನು ನನ್ನ ಮಗು ಹತ್ರ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಯಾರೋ ನನ್ನ ಮಾತನ್ನ ಕೇಳ್ತಿದ್ದಾರೆ ಅನ್ನೋ ವಿಚಿತ್ರ ಸಮಾಧಾನ ನನಗೆ ಸಿಗ್ತಾ ಇತ್ತು. ದಿನ ಕಳೀತಾ ನನ್ನ ಹೊಟ್ಟೆಯಲ್ಲಿ ನಿಜವಾಗ್ಲೂ ಮಗು ಇದೆ, ಅದನ್ನ ನಾನು ಕಾಪಾಡ್ಕೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದೆ. ಅದೇ ಹುಚ್ಚು ಕಲ್ಪನೆಯಲ್ಲಿ ದಿನ ಮಾತ್ರೆ ತಗೋತಾ ಇದ್ದೆ. ಸ್ಕ್ಯಾನಿಂಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗ್ತಾ ಇದ್ದೆ. ಆಸ್ಪತ್ರೆಗೆ ಹೋಗ್ತಾ ಇರ್ಲಿಲ್ಲ. ನನ್ನ ಮಗು ಜೊತೆ ಗಂಟೆಗಟ್ಲೆ ಮಾತಾಡ್ತಾ ಇದ್ದೆ. ಅಮ್ಮ ನನಗೆ ಕೇಸರಿ ಹಾಲನ್ನ ಕೊಟ್ಟಾಗ ಕೂಡ ಮುಂದೆ ಇಂಥದ್ದೊಂದನ್ನ ನಾನು ಎದುರಿಸ್ಬೇಕಾಗತ್ತೆ ಅನ್ನೋ ಚಿಕ್ಕ ಯೋಚನೆನೂ ನನಗೆ ಬರಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಂಬಿಟ್ಟಿದ್ದೆ. ಆ ಹುಚ್ಚು ನಂಬಿಕೆಯಲ್ಲೇ ನಿಮ್ಮೆಲ್ರಿಗೂ ಕೂಡ ಅದನ್ನೇ ಹೇಳಿ ಕನಸು ಕಟ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ಈ ಸ್ವಲ್ಪ ದಿನದಿಂದ ಆರ್ಯ ಸರ್ ಮೇಲೆ ಅಪ್ಪ ಕೋಪ ಮಾಡಿಕೊಂಡು ನನ್ನನ್ನು ಕರ್ಕೊಂಡು ಹೋದ್ರು. ಈ ಟೈಮಲ್ಲಿ ಶಾರದಾ ಅಮ್ಮ ಆರ್ಯ ಸರ್ ಹತ್ರ ಅವ್ರ ತಂದೆ ಆಗ್ತಿರೋ ವಿಷಯನ ಹೇಳಿದ್ರು. ಇದೇ ವಿಷಯದಿಂದ ನಾನು ಮತ್ತೆ ಆರ್ಯ ಸರ್ ಮತ್ತೆ ಒಂದಾದ್ವಿ. ನಾವು ಒಂದಾಗೋದಕ್ಕೆ ಕಾರಣನೇ ಈ ಸುಳ್ಳು. ಆ ಸುಳ್ಳನ್ನ ಸುಳ್ಳು ಅಂತ ಹೇಳೋ ಶಕ್ತಿ ನನಗಿರ್ಲಿಲ್ಲ. ಅದಕ್ಕೆ ಆ ಸುಳ್ಳನ್ನೇ ನಿಜ ಅಂತ ಎಲ್ರನ್ನು ನಂಬಿಸ್ತಾ ಬಂದೆ. ನಾನು ಆರ್ಯ ಸರ್ ಮಾಡ್ತಿದ್ದ ಕೇರ್, ಅವ್ರ ಖುಷಿ ಮುಂದೆ ನನಗೆ ನಿಜ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. ನನ್ನ ಹೊಟ್ಟೆಲ್ ನಿಜವಾದ ಮಗು ಇದ್ದಿದ್ರೆ ಅವ್ರು ಹೇಗ್ ಸಂತೋಷ ಪಡ್ತಿದ್ರು ಅದನ್ನ ನೋಡೋ ಅವಕಾಶ ಕಳ್ಕೊಳ್ಳೋ ಮನ್ಸಿರ್ಲಿಲ್ಲ. ಅದಕ್ಕೆ ನನಗೆ ನೆಮ್ಮದಿ ಸಂತೋಷ ಕೊಟ್ಟಿದ್ದ ಸುಳ್ಳನ್ನೇ
ನಿಜ ಅಂತ ಅನ್ಕೊಂಡು ಬದುಕೋದಕ್ಕೆ ಶುರು ಮಾಡಿದೆ. ಆದರೆ ಇದು ನಿಮ್ಗೆ ಇಷ್ಟೊಂದು ನೋವು ಕೊಡುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಆರ್ಯಸ್. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನನ್ನ ಬಗ್ಗೆ ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ದಕ್ಕೆ ಇರಬೇಕು. ಇವತ್ತು ಆರ್ಯಸ್ ನನ್ನನ್ನು ಬಿಟ್ಟು ಹೋಗೋ ಹಾಗಾಯ್ತು. ಎಷ್ಟು ಕೆಟ್ಟ ಜಾತಕ ನಂದು. ಎಲ್ಲಾನು ಪಡ್ಕೊಂಡೆ ಅನ್ನೋ ಖುಷಿಯಲ್ಲಿರ್ಬೇಕಾದ್ರೆ ಎಲ್ಲಾನು ಕಳ್ಕೊಂಡೆ. ನನ್ನ ಮಗುನೂ ಕಳ್ಕೊಂಡೆ.